ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕೆರೆ ರೀತಿಯಾಗಿದೆ ದೆಹಲಿಯ ಪ್ರಮುಖ ರಸ್ತೆಗಳು. ಮಿಂಟೋ ರಸ್ತೆಯಲ್ಲಿ ಬಸ್ ಮುಳುಗಿದೆ. ಕಾರು ಸಂಚಾರಕ್ಕೂ ಸಮಸ್ಯೆ ಆಗ್ತಾ ಇದೆ. ಇನ್ನು ಶಾಂತಿಪಥ, ದ್ವಾರಕಾ ಫ್ಲೈಓವರ್ ಜಲಾವೃತವಾಗಿದೆ. ಹುಮಾಯೂನ್ ರಸ್ತೆ, ಮೋತಿಭಾಗ್ ರಸ್ತೆ ಜಲಾವೃತವಾಗಿದೆ. ದೌಲಾ ಕುವಾನ್ ರಸ್ತೆ ಪೂರ್ತಿಯಾಗಿ ನೀರು ಅಲ್ಲಿ. ಬೆಳ್ಳಂ ಬೆಳಗ್ಗೆನೆ ದೆಹಲಿ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ಮಳೆಯಿಂದಾಗಿ 100ಕ್ಕೂ ಅಧಿಕ ವಿಮಾನಗಳ ಹಾರಾಟಕ್ಕೂ ಕೂಡ ಸಮಸ್ಯೆಯಾಗಿದೆ. ಇದರ ಬೆನ್ನಲ್ಲೇ ದೆಹಲಿ ಏರ್ಪೋರ್ಟ್ ಅಥಾರಿಟಿ ಒಂದು ಸೂಚನೆ ಕೂಡ ಕೊಟ್ಟಿದೆ. ರೀಶೆಡ್ಯೂಲ್ ಮಾಡ್ತೀವಿ, ಪ್ಯಾಸೆಂಜರ್ಸ್ ಅದನ್ನ ಸ್ವಲ್ಪ ಗಮನಿಸಿಕೊಳ್ಬೇಕು ಅನ್ನೋದಾಗಿ ಸೂಚನೆ ಕೊಟ್ಟಿದೆ. ಇದು ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ದೆಹಲಿಯ ರಸ್ತೆಗಳು ಮಹಾಮಳೆಗೆ ಹೇಗಾಗಿದೆ ನೋಡಿ. ಹೇಳಿ ಕೇಳಿ ಇಲ್ಲಿ ಟ್ರಾಫಿಕ್ ಹೆಚ್ಚಾಗಿರುತ್ತೆ. ನಮ್ಮ ಬೆಂಗಳೂರಿನ ರೀತಿಯಾಗಿ ಕಾಣಿಸುತ್ತೆ. ಬೆಂಗಳೂರಿನ ಸಹೋದರನ ಥರ ಅತಿ ಹೆಚ್ಚು ಜನದಟ್ಟಣೆ ಕೂಡ ಇರುತ್ತೆ, ಜೊತೆಗೆ ವಾಹನಗಳ ಸಂಚಾರ ಇರುತ್ತೆ. ಮಳೆ ಬಂದರೆ ಈ ರೀತಿಯಾಗಿ ಅಧ್ವಾನಗಳು ಕೂಡ ಆಗುತ್ತೆ. ಇದು ದೌಲಾ ಕುವಾನ್ ರಸ್ತೆ. ಒಂದು ಕಡೆಯಲ್ಲಿ ಕಾರ್ ಮುಳುಗಿದೆ. ಬೆಂಗಳೂರಲ್ಲ, ಬೆಂಗಳೂರಿನ ದುಪ್ಪಟ್ಟಿದು. ಸಂಪೂರ್ಣವಾಗಿ ಕಾರ್ ಮುಳುಗಡೆಯಾಗಿದೆ. ಅಂಡರ್ಪಾಸ್ಗಳಲ್ಲಿ ನೀರು ನಿಲ್ತಾ ಇದೆ, ರಸ್ತೆಯಲ್ಲಿ ನೀರು ನಿಲ್ತಾ ಇದೆ. ಗೊತ್ತಿಲ್ಲ ಇದರಲ್ಲಿ ಯಾರ್ಯಾರಿಗೆ ಸಮಸ್ಯೆಗಳಾಗಿದೆ ಅಂತ. ಪ್ಯಾಸೆಂಜರ್ ಇದ್ರಾ, ಡ್ರೈವರ್ ಇದ್ರಾ, ಏನಾಗಿತ್ತು ಅನ್ನುವಂಥ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಿದೆ. ಕಾರ್ ಹಾಗೆ ಬಸ್ ಎರಡೂ ಕೂಡ ಮುಳುಗಡೆಯಾಗಿದೆ ನೋಡಿ. ರಸ್ತೆಯಲ್ಲಿ ನಿಂತಿರುವಂಥ ನೀರು ಎಂಥ ದೊಡ್ಡ ಅವಾಂತರ ಮಾಡಿದೆ. ದೆಹಲಿಯಲ್ಲಿ ಒಂದು ರಾತ್ರಿಯ ಮಳೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಈ ರೀತಿಯಾದಂಥ ಸಂದರ್ಭದಲ್ಲಿ. ಬಟ್ ರೋಡಿಗಿಳಿದವರಿಗೆ ಮನೆ ತಲುಪೋದಕ್ಕೆ, ಕಚೇರಿಯನ್ನ ತಲುಪೋದಕ್ಕೆ ಆಗ್ತಾ ಇಲ್ಲ. ಕಾರಣ ರೋಡೇ ನೀರಿನಿಂದ ಸಂಪೂರ್ಣವಾಗಿ ಮುಚ್ಚೋಗಿದೆ. ಕಾರ್ಗಳು ಕೂಡ ಜಲಾವೃತವಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಅವಾಂತರಗಳಾಗಿದೆ. ನಿಯಂತ್ರಣ ತಪ್ಪಿ ಮೀನು ಸಾಗಿಸ್ತಾ ಇದ್ದಂತ ಲಾರಿ ಪಲ್ಟಿಯಾಗಿದೆ. ಹಾಸನ ಜಿಲ್ಲೆಯ ರಾಟೆ ಮನೆ ಬಳಿ ಲಾರಿ ಒಂದು ಪಲ್ಟಿಯಾಗಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಲಾರಿ ಮೀನನ್ನ ಸಾಗಿಸ್ತಾ ಇತ್ತು. KA 20 AB 4796 ನಂಬರ್ನ ಲಾರಿ ಅಪಘಾತವಾಗಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಕಲೇಶಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನದಲ್ಲೂ ಕೂಡ ಮಳೆಯಾಗಿದೆ. ಮಳೆಯ ಆರ್ಭಟಕ್ಕೆ ಲಾರಿ ಒಂದು ಪಲ್ಟಿಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಮೀನು ಸಾಗಿಸ್ತಾ ಇದ್ದಂಥ ಲಾರಿ ಪಲ್ಟಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಹಾಸನ ಜಿಲ್ಲೆಯ ರಾಟೆ ಮನೆ ಬಳಿ ಪಲ್ಟಿಯಾಗಿದೆ ಲಾರಿ. ಅದೃಷ್ಟವಶಾತ್ ಚಾಲಕನಿಗೆ ಏನೂ ಆಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೀನನ್ನ ಸಾಗಿಸ್ತಾ ಇದ್ದಂಥ ಲಾರಿ ಹೀಗೆ ದಾರಿಯಲ್ಲಿ ಪಲ್ಟಿ ಹೊಡೆದಿದೆ. ಮಳೆ ಬಂದಂಥ ಸಂದರ್ಭ ಎಷ್ಟು ನಿಧಾನಕ್ಕೆ ಚಲಿಸಿದ್ರೂ ಕೂಡ ಅಪಘಾತ ಅವಘಡಗಳು ತಪ್ಪಿದ್ದಲ್ಲ. ರೋಡ್ಗಳು ಸ್ಕಿಡ್ ಆಗ್ತಾ ಇರುತ್ತೆ. ಟೂ ವೀಲರ್ಗಳದ್ದು ಒಂದು ರೀತಿಯಾದಂಥ ಸಂಕಷ್ಟ ಆದರೆ ಲೋಡೆಡ್ ಲಾರಿಗಳದ್ದು ಮತ್ತೊಂದು ರೀತಿಯಾದಂಥ ಸಮಸ್ಯೆ.